ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಖಂಡಿಸಿ ಕಲಬುರಗಿ ನಗರದಲ್ಲಿ ವಿವಿಧ ಆಸ್ಪತ್ರೆಯ ವೈದ್ಯರು ಹಾಗೂ ನೂರಾರು ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ವೈದ್ಯರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ತುರ್ತು ಸೇವೆ ಹೊರತುಪಡಿಸಿ ಒಪಿಡಿ ಸೇವೆಯನ್ನು ಸ್ಥಗಿತಗೊಳಿಸಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆಯನ್ನ ನಡೆಸುವ ಮೂಲಕ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯ ಮಾಡಿದರು. Against the accused persons who are involved in the brutal rape of a medical professional PT trainee, Ms. Dr. Momita Devnath in her own hospital, Arjekar Medical and Hospital, Kolkata, on early morning hours dated 9/8/2024. We request to improve the safety measures for on-duty hospital staff, especially women working all over India, and make strict laws against such crimes in each and every state to make our future safe and we are able to serve the sick without. First of all, ನನಗೆ ಅವ್ರು ಯಾರಂತ ಗೊತ್ತಿಲ್ಲ ಅಂದ್ರೂ ಬಿ ನಮಗೆ ಇಷ್ಟು ತ್ರಾಸ ಆಗ್ತಿದೆ ಅದು ಕೇಳಿ ಅವ್ರ ಫ್ಯಾಮಿಲಿ ಬಗ್ಗೆ ಥಿಂಕ್ ಮಾಡಿ. ಇದು ಒಂದೇ ಕೇಸ್ ಇಲ್ಲ, ಬಹಳಷ್ಟು ಕೇಸ್ಗಳದಾವ ಆ ಕಾಲೇಜ್ನಲ್ಲಿ. ಫ್ರಮ್ 2002 ಒಂದೊಂದು ಆರ್ಟಿಕಲ್ ಓದೋ ಟೈಮಿಗೆ ನಮಗೆ ಇಷ್ಟು ಮನಸ್ಸಲ್ಲಿ ಇದು ಆಗ್ತಾ ಇದೆ. her loved ones, her family, her friends, everyone is suffering. It's not just her, many people have gone through the same thing, not just her. Before this also many people have committed such thing and they are roaming freely. ಅವ್ರಿಗೆ ಹೆಂಗಾದ್ರೂ ಆರಾಮ್ಸೆ ರೋಡ್ ಮೇಲೆ ತಿರ್ಗಾಡಕತ್ತಾರ. ಹುಡುಗಿಯರಿಗೆ ದಿನಾಲು ಇವನು ಡೇ ಟೈಮಲ್ಲಿ ನಮಗೆ ಓಡಾಡಕ್ಕೆ ಸಿಗ್ತಾ ಇಲ್ಲ. we have now safety ನಾವೇ ನೋಡ್ಕೋಬೇಕಂತ. it is every person has to see it, not just one person. ಒಬ್ಬರದೇ ಕರ್ತವ್ಯ ಅಲ್ಲ, ಅದು ಪೂರಾ ದೇಶದ್ದು ಎಲ್ಲರದು. ಹುಡುಗ ಆಗಲಿ ಹುಡುಗಿ ಆಗಲಿ ಯಾರಕ್ಕಾಗಲಿ ನೋಡ್ಕೋಬೇಕು. ಯಾರು ರೋಡ್ ಮೇಲೆ ನಡೀತಾ ಇದ್ದಾರೆ ಅಂತ ಇದ್ದವ್ರು ಎಲ್ಲರೂ ನೋಡ್ಕೋಬೇಕು. ದಟ್ ಶಿ ಇಸ್ safe in that road, be it any time, daytime, night time, any time, workplace, home, even her home is not safe for her right now. ಎಲ್ರಿಗೂ ನಮಸ್ತೆ. ಇವತ್ತೇನು ಹೋರಾಟ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಕಳೆದ 3-4 ದಿನಗಳಿಂದ ಏನು ಪಶ್ಚಿಮ ಬಂಗಾಳದಲ್ಲಿ ಆಗ್ತಕ್ಕಂಥ ಏನು ಒಬ್ಬ PG ಓದ್ತಕ್ಕಂಥ ವಿದ್ಯಾರ್ಥಿನಿ ಮೇಲೆ ಅವರು ರೂಮಲ್ಲಿ ಅತ್ಯಾಚಾರ ಮಾಡಿ ಕೊಲೆಗೇಸಿಗೆ ಹೋಗಿದ್ದಾರೆ. ಸೊ ಆ ಕೃತ್ಯವನ್ನು ಯಾವ ಥರ ಆಗಿದೆಪ್ಪ ಅಂತಂದ್ರೆ, ಈಗಿನ ಸಮಾಜದಲ್ಲಿ ಮಾನವ ಜನ್ಮ ಇದೆಯಲ್ಲ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಯಾಕಪ್ಪ ಅಂತಂದರೆ, ಹಿಂದೆ ಎಲ್ಲ ನೀವು ನೋಡ್ತಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಸಂದೇಶ್ ಖಾಲಿ ಅಂತ ಪ್ರದೇಶದಲ್ಲಿ ಅತಿ ಹೆಚ್ಚು ಹೆಣ್ಣುಮಕ್ಕಳ ಮೇಲೆ ಮತ್ತು ಅತಿ ಹೆಚ್ಚು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥ ವಿಷಯ ಕಂಡು ಬಂದಿದೆ. ಈ ವಿಷಯವನ್ನು ಅವಾಗೇ ಸಂಪೂರ್ಣವಾಗಿ ಗಮನಕ್ಕೆ ತಂದು ಈ ವಿಷಯ ಮೇಲೆ ಅವಾಗ ಕರ್ನಾಟಕ ಭಾರತ ಸರ್ಕಾರ ಅಥವಾ ಪಶ್ಚಿಮ ಬಂಗಾಳ ಸರ್ಕಾರ ದೊಡ್ಡ ಇಶ್ಯೂ ತಗೊಂಡು ಆ ಆರೋಪಿಗಳನ್ನು ಬಂಧಿಸ್ತಕ್ಕಂಥ ಕೆಲಸ ಮಾಡಿದಿದ್ರೆ ಇವತ್ತು ಈ ಘಟನೆ ಉಂಟಾಗ್ತಿರಲಿಲ್ಲ. ಇವತ್ತು ಏನಾಗ್ತಿದೆಪ್ಪ ಅಂತಂದರೆ, ಒಬ್ಬ ಮಹಿಳೆಯರು ಸ್ವತಂತ್ರವಾಗಿ ತಿರುಗಾಡೋಂಥ ಪರಿಸ್ಥಿತಿ ಬರ್ತಿಲ್ಲ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇಶ್ಯೂ ಏನಾಗಿದೆ ಅಂತ ನಿಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಆ ಇಶ್ಯೂವನ್ನು ಇಟ್ಕೊಂಡು ಇವತ್ತು ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, HK ಸೊಸೈಟಿ ಇಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಇವತ್ತು ಹೋರಾಟವನ್ನು ಕೈಗೊಂಡು ರೋಡಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಇವತ್ತು ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಿರೋ ಉದ್ದೇಶ ಒಬ್ಬ ವಿದ್ಯಾರ್ಥಿನಿಗೆ ಆಗ್ತಕ್ಕಂಥ ಅತ್ಯಾಚಾರವಾಗಿ ಆಗಿದೆ. ಆ ಅತ್ಯಾಚಾರ ಸಲುವಾಗಿ ನಮಗೆ ನ್ಯಾಯ ಸಿಗಬೇಕು, ಆರೋಪಿಗಳಿಗೆ ಬಂಧಿತ ಆಗಬೇಕು. ಮುಂದೊಂದು ದಿನಮಾನ ಪ್ರತಿಭಟನೆಯಲ್ಲಿ ಶರಣಗೌಡ ಪಾಟೀಲ್, ರಾಕೇಶ್ ಪಾಟೀಲ್, ಸಾಯಿ ಕೃಷ್ಣ ಸೇರಿದಂತೆ ನೂರಾರು ಜನ ವೈದ್ಯಕೀಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.